ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಇನ್ನು ಯೂಶ್ವಲಿ ಏನು ಮಾಡ್ತೀವಿ, ಬೆಳಗ್ಗೆ ಬೇಗ ಎದ್ದೇಳಬೇಕು, ಫ್ರೆಶ್ ಅಪ್ ಆಗಬೇಕು. ಸೊ ಇನ್ನು ಕಾಫಿ ಟೀ ಅಂತ ಮಾಡಲೇಬೇಕಲ್ಲ. ಸೊ ಹಾಗೆ ಇನ್ನು ಟೀ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಟೀ ಎಲ್ಲ ಕುಡ್ದಾದ್ಮೇಲೆ ಇನ್ನು ನಮ್ಮ ಅತ್ತೆ ಬಂದು ಅವರೆಕಾಳು ಸಾರು ಮಾಡು ಅಂತ ಹೇಳ್ತಾ ಇದ್ರು, ಅದನ್ನೇ ಮಾಡ್ತಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಬಂದು ದೋಸೆ ಮತ್ತು ಚಟ್ನಿ ಪ್ರಿಪೇರ್ ಮಾಡಿದ್ದೀನಿ. ಆ್ಯಂಡ್ ಅವರೆಕಾಳು ಸಾರು ಬಂದು ಮಧ್ಯಾಹ್ನಕ್ಕೆ ಮಾಡ್ತಾ ಇದ್ದೀನಿ. ಸೊ ನಾವೇನು ಮಾಡ್ತೀವಿ ಅಂದರೆ ಯೂಶ್ವಲಿ ಇಲ್ಲಿ ಇನ್ನು ಮಧ್ಯಾಹ್ನಕ್ಕೆ ಇನ್ನೇನು ಲೇಟಾಗಿ ಮಾಡೋದು, ಬೆಳಗ್ಗೆನೇ ಸಾರು ಮಾಡಿಡು ಅಂತ ಹೇಳ್ತಾರೆ ನಮ್ಮತ್ತೆ. ಹಾಗೆ ನಾನು ಬ್ರೇಕ್ಫಾಸ್ಟ್ ಜೊತೆ ಸಾರು ಕೂಡ ಮಾಡಿಟ್ಬಿಡ್ತೀನಿ. ಇನ್ನು ಮಧ್ಯಾಹ್ನಕ್ಕೆ ರೈಸು ಮುದ್ದೆ ಮಾಡಿಕೊಂಡ್ರೆ ಆಗುತ್ತೆ ಅಂತ ಹೇಳಿ. ಸೊ ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಇನ್ನು ಅವರೆಕಾಳು ಸಾರಂತೂ ತಿನ್ನಲೇಬೇಕು. ಸೊ ಅವರೆಕಾಳಲ್ಲಿ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನಬೇಕಲ್ಲ ಈ ಸೀಸನ್ ಮುಗಿಯೋ ತನಕ. ಸೊ ಹಾಗೆ ಫಸ್ಟ್ ನಾವಿಲ್ಲಿ ಅವರೆಕಾಳು ಸಾರನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ದೋಸೆ ಮತ್ತು ಚಟ್ನಿ ಅಂತೂ ರೆಡಿ ಆಯಿತು. ನಾನು ಗಮ್ಯ ಇಬ್ಬರು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ನಾವು ಫಂಕ್ಷನ್ ಹೋಗ್ತಿದ್ದೀವಿ. ಹಾಯ್, ನಾವಿವಾಗ ಫಂಕ್ಷನ್ಗೆ ಹೋಗ್ತಿದ್ದೀವಿ. ನೋಡಿ, ನಮ್ಮ ಅಮ್ಮ ಕ್ಲೀನ್ ಮಾಡ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ನಮ್ಮ ಗಮ್ಯ ಸೆಲ್ಫಿ ವಿಡಿಯೋ ಹೇಗೆ ಮಾಡ್ಕೊತಿದ್ದಾಳೆ ಅಂತ ಹೇಳಿ. ಅವಳಿಗೆ ಇವಾಗೆಲ್ಲ ವೀಡಿಯೋಸ್ ಫೋಟೋಸ್ ತೆಗೆಯೋದೆಲ್ಲ ಚೆನ್ನಾಗಿ ಕಲ್ತ್ಬಿಟ್ಟಿದ್ದಾಳೆ. ಆ್ಯಕ್ಚುಲಿ ಇದು ವೆಡ್ನೆಸ್ಡೇ ನೈಟ್ ಒಂದು ವಿಡಿಯೋ ಕ್ಲಿಪ್ ತೆಗೆದಿರೋದು. ಇಲ್ಲಿ ನಮ್ಮ ಅತ್ತೆಯವರು ಇಬ್ಬರು ಒಂಥರ ಕಾಂಪಿಟೇಷನ್ ಇಟ್ಕೊಂಡು ಗೋಡೆನ ಈ ಥರ ಒರೆಸ್ತಿದ್ದಾರೆ. ಅಲ್ಲಿ ತುಂಬ ಕಾಮಿಡಿ ಇತ್ತು. ಸೊ ಹಾಗೆ ಒಂದು ವಿಡಿಯೋ ಕ್ಲಿಪ್ ತೆಗೆಯೋಣ ಅಂತ ತೆಗ್ದಿದ್ದೀನಿ ಅಷ್ಟೇ. ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಿದ್ದೀವಿ ಅಂತ ಹೇಳಿ ಗೋಡೆನ ಈ ಥರ ಲೈಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಅಷ್ಟೇ. ಗೋಡೆ ಕೂಡ ತುಂಬ ಕ್ಲೀನ್ ಇದೆ. ಸೊ ನೋಡಿ ಫ್ರೆಂಡ್ಸ್, ಅವರೆಕಾಯಿನ ತಗೊಂಡಿದ್ವಾ. ಸೊ ಅವರೆಕಾಯಿಲ್ಲ ನಮ್ಮ ಮಕ್ಕಳು ನಾವು ಎಲ್ಲ ಕೂತ್ಕೊಂಡು ಸುಲಿತಾ ಇದ್ದೀವಿ. ನೋಡಿ ನಮ್ಮ ಮಕ್ಕಳು ತುಂಬ ಇಂಟ್ರೆಸ್ಟಿಂದ ಅವರೆಕಾಯಿನ ಸುಲಿತಾ ಇದ್ದಾರೆ. ಏನು ಮಾಡ್ತಿದ್ಯಾ? ಏನಿದು? ಒಂದು ಸೊ ಮಳೆ ಬರ್ತಿದೆ ಅಂತ ಹೇಳಿ ಇಬ್ರು ಆಟ ಆಡ್ತಿದ್ದಾರೆ. ಗಮ್ಯ ಎಲ್ಲಿ ಹೋಗ್ತಿದ್ದೀರಾ ಇಬ್ರು? ಫಂಕ್ಷನ್ಗೆ ಹೋಗ್ತಿದ್ದೀರಾ? ಸರಿ ಆಯಿತು. ಹಾಂ, ಗೃಹ ಪ್ರವೇಶಕ್ಕೆ ಹೋಗ್ತಿದ್ದಾರೆ ರೆಡಿಯಾಗಿ. ಬಾಯ್. ಸೊ ಇನ್ನು ನಮ್ಮ ಅತ್ತೆ ಮಾವ ಗಮ್ಯ 3 ಜನ ಎಲ್ಲ ಗೃಹ ಪ್ರವೇಶಕ್ಕೆ ಹೋದರು. ಸೊ ಅವರು ಫ್ರೆಂಡು, ಆ್ಯಕ್ಚುಲಿ ಗೃಹ ಪ್ರವೇಶ ಇದ್ದಿದ್ದು ನಮ್ಮ ಮಾವವ್ರ ಫ್ರೆಂಡ್ ಮನೆ. ಇನ್ನು ಅವ್ರು 3 ಜನ ಫಂಕ್ಷನ್ಗೆ ಹೋದರು ಅಂತ ಹೇಳಿಬಿಟ್ಟು ಇನ್ನು ನಾನು ಮನೇಲಂತೂ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ. ಅಂದರೆ ಇನ್ನು ಆಲ್ಮೋಸ್ಟ್ ಮನೆ ಫುಲ್ ಎಲ್ಲ ಕ್ಲೀನ್ ಆಗೋಗ್ಬಿಟ್ಟಿದೆ. ಇನ್ನು ಈ ಸೋಕೇಶ್ ಮಾತ್ರ ಪೆಂಡಿಂಗ್ ಇತ್ತು. ಸೊ ಇದನ್ನು ನಾನು ಮಾಡ್ತೀನಿ ಅಂತ ಹೇಳಿ ಇನ್ನು ಇವಾಗ ಮಾಡ್ತಾಯಿದ್ದೀನಿ. ನನಗೆ ಒಂಥರ ಸೋಕೇಶ್ ಮಾತ್ರ ಕ್ಲೀನ್ ಮಾಡೋಕ್ಕೆ ಒಂಥರ ಇಂಟ್ರೆಸ್ಟ್, ಯಾವಾಗಲೂ ಅಷ್ಟೇ ಒಂಥರ ಇಂಟ್ರೆಸ್ಟ್ ಇರುತ್ತೆ ನನಗೆ. ಸೊ ಹಾಗಾಗಿ ಇನ್ನು ನಾನೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಗವ್ಯ ಕೂಡ ಸ್ನಾನ ಮಾಡಿ ಮಲಗಿದ್ದಾಳೆ, ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾಳೆ. ಇನ್ನು ನಾನಂತೂ ಮೊಬೈಲಲ್ಲಿ ಸಾಂಗ್ಸ್ ಎಲ್ಲ ಇಟ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನಗೆ ಕೆಲಸ ಜಾಸ್ತಿ ಇದ್ದಾಗ ಸಾಂಗ್ಸ್ ಎಲ್ಲ ಪ್ಲೇ ಮಾಡಿಕೊಂಡು ಕೆಲಸ ಮಾಡಿಕೊಂಡ್ರೆ ಬೇಗ ಕೆಲಸ ಮುಗ್ದೋಗುತ್ತೆ ಆ್ಯಂಡ್ ಎನರ್ಜಿ ಕೂಡ ಬರುತ್ತೆ ನನಗೆ ಕೆಲಸ ಮಾಡೋಕ್ಕೆ. ಸೊ ನನಗೆ ಆ ಥರ ಇಷ್ಟ ಆಗುತ್ತೆ. ಸೊ ಯಾರಿಗೆಲ್ಲ ಸಾಂಗ್ಸ್ ಕೇಳ್ಕೊಂಡು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಸೋಕೇಶ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇನ್ನು ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಹಾಗೆ ಸುಮ್ಮನೆ ಕೂತಿದ್ದೀನಿ. ಆ್ಯಂಡ್ ನಮ್ಮ ಅತ್ತೆ ಮಾವ ಎಲ್ಲ ಫಂಕ್ಷನ್ಗೆ ಹೋಗಿದ್ದಾರೆ. ಗಮ್ಯ ಕೂಡ ಅವ್ರ ಜೊತೆ ಹೋಗಿದ್ದಾಳೆ. ಗವ್ಯ ಮಲಗಿದ್ದಾಳೆ. ಸೊ ಇನ್ನು ನಾವೀಗ ಊಟ ಮಾಡಬೇಕು. ಸೊ ಅವರೆಲ್ಲ ಅಲ್ಲೇ ಊಟ ಮಾಡ್ಕೊಂಬರ್ತಾರೆ. ಇನ್ನು ನಾನು ಗವ್ಯ ಮನೇಲಿ ಊಟ ಮಾಡಬೇಕು. ಅಂತೂ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗೀತು. ರಿಯಲಿ ಒಂಥರ ಸಖತ್ ಖುಷಿ ಆಗಿಬಿಡ್ತು. ಅಂದರೆ ಮನೆ ಫುಲ್ ಕ್ಲೀನ್ ಆಯಿತು. ಆಲ್ಮೋಸ್ಟ್ ಮನೆ, ಅತ್ತೆ ಮಾವನ ಮನೆ ಯಾವಾಗಲೂ ಕ್ಲೀನೇ ಇರುತ್ತೆ. ಯಾಕೆ ಅಂತಂದರೆ ಅತ್ತೆ ಮಾವ ಇಬ್ಬರೇ ಅಲ್ವಾ ಮನೇಲಿರೋದು. ಸೊ ಹಾಗೆ ಅವರಿಬ್ಬರು ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರ್ತಾರೆ. ಆ್ಯಂಡ್ ಗಲೀಜು ಕೂಡ ಆಗಲ್ಲ. ಗಲೀಜಾದಾಗೆಲ್ಲ ಕ್ಲೀನ್ ಮಾಡ್ಕೊತಿರ್ತಾರೆ. ಆ್ಯಂಡ್ ನಾವಂತೂ ಅವಾಗವಾಗ ಬರ್ತಾ ಇರ್ತೀವಿ. ಮಂತ್ಲಿ ಒನ್ಸ್ ಇಲ್ಲ 2 ಮಂತ್ಸ್ಗೆ ಒನ್ಸ್ ಅಂತ ಕಂಪಲ್ಸರಿ ನಾವು ಕೂಡ ಬರ್ತೀವಿ. ಆ್ಯಂಡ್ ಇಷ್ಟು ದೊಡ್ಡ ಮನೇನ ಮೇಂಟೈನ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟನೇ ಅಲ್ವಾ. ಸೊ ಹಾಗೆ ಆ್ಯಂಡ್ ನಮ್ಮ ಅತ್ತೆ ಮಾವ ಅಂತೂ ಯಾವಾಗಲೂ ನನಗೆ ಫುಲ್ ಸಪೋರ್ಟ್ ಆಗಿರ್ತಾರೆ. ಸೊ ಹಾಗೆ ನನಗೂ ನಮ್ಮ ಹಸ್ಬೆಂಡ್ಗೆ ಇಬ್ರಿಗೂ ಕೂಡ ಅವ್ರು ಫುಲ್ ಸಪೋರ್ಟು. ನೋಡಿ ಫ್ರೆಂಡ್ಸ್, ನಂದು ಲಂಚು ಅವರೆಕಾಯಿ ಸಾರು ಮತ್ತು ಬಿಸಿ ಬಿಸಿ ದೋಸೆನ ಹಾಕ್ಕೊಂಡು ತಿಂತಾಯಿದ್ದೀನಿ. ಸೊ ಗವ್ಯಾಗೆ ವೆಯ್ಟ್ ಮಾಡಿದೆ. ಗವ್ಯ ಇನ್ನು 3 ಗಂಟೆ ಆದರೂ ಎದ್ದಿಲ್ಲ, ನಾನೇ ತಿಂತಾಯಿದ್ದೀನಿ. ಹಾಯ್ ಗವ್ಯ. ಹಾಯ್ ಮಮ್ಮಿ. ಏನು ನೋಡಿ ಫ್ರೆಂಡ್ಸ್, ಗವ್ಯ ಇವಾಗ ಎದ್ದಿದ್ದಾಳೆ.
ಏನು ಬೇಕು? ದೋಸೆ ಬೇಕಾ? ದೋಸೆ ತಿಂತೀಯಾ? ದೋಸೆ ಮತ್ತು ಚಟ್ನಿ. ದೋಸೆ ಚಟ್ನಿನಾ? ಸರಿ, ಎದ್ದೇಳು ಬಂಗಾರ, ಎದ್ದೇಳು. ದೋಸೆ ಚಟ್ನಿ ಹಾಕ್ಕೊಡ್ತೀನಿ ಆಯಿತಾ? ಎಷ್ಟು ಕ್ಯೂಟಾಗಿ ಹೋಗ್ತಿದ್ದಾರೆ ಹಾಯ್. ಗಮ್ಯ ನೋಡಿ ಫಂಕ್ಷನ್ಗೆ ಹೋಗಿ ಬಂದಿದ್ದಾಯಿತು. ಸೊ ಗವ್ಯ ಹಾಯ್ ಮಾಡು. ಸೊ ನಾವಂತೂ ಇಲ್ಲಿ ನಮ್ಮ ಹಸ್ಬೆಂಡ್ ಅವ್ರ ಕಸಿನ್ ಮನೆ ಹತ್ರ ಬಂದಿದ್ದೀವಿ. ಅದನ್ನ ಇಲ್ಲಿ ಬಾ. ವಾವ್, ಗವ್ಯ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ಕ್ಯೂಟಾಗಿ. ಫ್ಲವರ್ಸ್ ಎಲ್ಲ ಇಟ್ಕೊಂಡು, ಪ್ಲ್ಯಾಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲ ಗಮ್ಯ? ಪ್ಲ್ಯಾಂಟ್ಸ್ ಎಲ್ಲ ನಮ್ಮ ಮನೆಗೆ ಈ ಥರ ಇಡೋಣ ಅಲ್ವಾ? ಏನೇನು ಪ್ಲ್ಯಾಂಟ್ಸ್ ಇದೆ? ಏನದು? ಅದೆಲ್ಲ ಕೇಳಬಾರ್ದು. ಹೂವು ಎಲ್ಲ ಇಟ್ಟೈತೆ ದೊಡ್ಡಮ್ಮ, ಅದಕ್ಕೆ ಟೆರಸ್ ಮೇಲೆ ಮನೆ ನೋಡಿ ತುಂಬ ಚೆನ್ನಾಗಿದೆ. ಹಾಯ್ ಗಮ್ಯ, ಏನು ಮಾಡ್ತಿದ್ಯಾ? ಏನು ಫ್ಲವರ್ಸ್ ಅದು? ಎಲ್ಲ ಫ್ಲವರ್ಸಾ? ಎಲ್ಲಿ ತೊಗೊಂಡೆ? ದೊಡ್ಡಮ್ಮ ಮನೇಲಿ ತಗೊಂಡ? ಅದನ್ನು ಪೂಜೆಗೆ ಇಟ್ಟಿರೋ ತೊಗೊಂಡಿದ್ಯಾ? ಅಲ್ಲೇ ಇಡೋಗಾಯ್ತಾ ಗವ್ಯ? ಹಾಯ್ ಗವ್ಯ. ಸರಿ ಮಾಡಿ ಇವಾಗ. ಅವಾಗಲೇ ಮಾಡ್ತೀಯ? ನನಗೆ ಏನೇನೋ ಮಾಡ್ತಿದ್ದಾಳೆ ಗಮ್ಯನಾ? ಗಮ್ಯ ಏನು ಮಾಡ್ತಿದ್ಯಾ? ತಿಂದಿದ್ಯಾ ಮಮ್ಮು? ಜಾಸ್ತಿ ಅಂತೂ ವ್ಲಾಗ್ ಎಲ್ಲ ಮಾಡೋಕ್ಕಾಗಿಲ್ಲ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್.